ಎಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ. ನಮ್ಮ ಕರ್ನಾಟಕದ ಹೆಮ್ಮೆ ಬೇಲೂರು. ನೋಡಿ ನೋಡಿ. ಹೆಲೋ, ಗುಡ್ ಮಾರ್ನಿಂಗ್. ಲೆಫ್ಟ್ ನಾವು ಎಂತ ಗೊತ್ತುಂಟಾ, ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡದ್ದು ಬೇಲೂರಿದ್ದು. ಅದಕ್ಕೆ ಇದು ಡ್ರೆಸ್ ಇರಲಿಲ್ಲ, ಇದು ಅದಕ್ಕೆ ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ಕಾಮಿಡಿ ಅದ. ಇದು ಇವತ್ತು ನಮ್ಮ ಡ್ರೈವರ್ ಬಂತು ಬಾಡಿಯರು. ಸ್ಟ್ರೈಟ್ ಸಿಂಪಲ್ ಸರ್. ಹುಡುಕಿ ಫೈನಲಿ ನಮಗೆ ಡ್ರೆಸ್ ಶಾಪ್ ಸಿಕ್ಕಿದ್ದಾಯಿತು. ರೂಟ್ ಎಲ್ಲ ಮಿಸ್ ಆಗಿ ಎಲ್ಲೆಲ್ಲಿ ಹೋಗಿ ಬಂದದ್ದು. ಡ್ರೆಸ್ ತಗೊಂಡು ಮಾಡ್ತಿದ್ದಾರೆ ನೋಡಿ ಅವರು. ಇದು ನಾನು ತಗೊಂಡ ಡ್ರೆಸ್ ಆಯಿತಾ. ಹಾಂ ಹೌದು, ನನಗೆ ಎಲ್ಲಿ ಹೋದ್ರೂ ಸೈಜ್ ಸಿಗುವುದಿಲ್ಲ. ನಾನು ತಗೊಂಡು ಬಂದು ಫುಲ್ ಅದನ್ನು ಆಲ್ಟ್ರೇಷನ್ ಮಾಡೋದು, ಶೋಲ್ಡರಿಂದ ಹಿಡಿದು ಎಲ್ಲ. ಹಾಂ ಹೌದು, ಅದು ಶಾರ್ಟ್ ಬರ್ತದಲ್ಲ. ಅದು ಶಾರ್ಟ್ ಬರ್ತದಲ್ಲ, ಅದಕ್ಕೆ ನಾನು XL ತಗೊಳ್ಳೋದು. XL, ಡಬಲ್ XL. ಮತ್ತೆ ಹಾಂ ಹೌದು, ಮತ್ತೆ ಅದು ಇಷ್ಟ ಆಗುವ ಟಾಪ್ಸ್ ಎಲ್ಲ ಸೈಜ್ ಜಾಸ್ತಿ ಇರ್ತದೆ. ನಮ್ದು ಮಂಗಳೂರು. ಇನ್ನಲ್ಲಿ ಗಣೇಶೋತ್ಸವ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಬಂದದ್ದು. ಹಾಂ, ನೀವು ಹೇಗಾಗಿದೆ? ಅವ್ರು ನಮ್ಮ ಹತ್ರ ಬೆಳಿಗ್ಗೆದ್ದು ಸ್ವಲ್ಪ ಸಾಂಗ್ ಹೇಳಿ, ಒಂದೆರಡು ಸಾಂಗ್ ಹೇಳಿ ಅಂತ ಹೇಳಿದರು. ಆ್ಯಕ್ಚುಲಿ ಮುಂಚಿನ ದಿನ ಸುಗಮ ಸಂಗೀತ ಇದ್ದದ್ದು, ಸೊ ಹಾಗೆ ಫಿಲ್ಮ್ ಸಾಂಗ್ಸ್ ಎಲ್ಲ ತುಂಬ ಹಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಅವರು ಒಂದೆರಡು ಸಾಂಗ್ ಹಾಡಿ ನಮ್ಮದು ರಿಕ್ವೆಸ್ಟೆಡ್, ಇನ್ನು ನೀವು ಯಾವಾಗ ಬರ್ತೀರಿ ಅಂತ. ಅವರಿಗೆ ತುಂಬ ಇಷ್ಟ ಆಯಿತಾ. ಹೇಗಿದೆ ನನ್ನ ಡ್ರೆಸ್? ಸುಮಾ ಮತ್ತು ಶ್ವೇತಾ ಇವರ ಅಪೇಕ್ಷೆಯ ಮೇರೆಗೆ ಅಷ್ಟೇ ಟ್ರ್ಯಾಕ್ ಮಾಡಿ ಯಾವ್ದಾರ ಹೇಳಿ ಒಟ್ಟು ಚೆನ್ನಾಗಿ ಹೇಳ್ಬೇಕು. ನಿಮಗೆ ಮನ್ಕೋಬೇಕಂದ್ರೆ ತಟ್ಟೆ ನೋಡ್ಕೊಂಡು ಬಂಗಾರ ತೀರೆ ಟ್ರ್ಯಾಕ್ ಬೇಕಾ? ಮತ್ತು ನನ್ನ ತಮ್ಮ ಇದ್ದರೆ ಒಂದು ರೀಲ್ಸ್ ಮಾಡುವ ಅಂತ ಆಗುದಾಯ್ತಾ. ಸೊ ಅದಕ್ಕೆ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೇನೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಸೊ ಆ ಸಾಂಗಿಗೆ ಆ್ಯಕ್ಚುಲಿ ಅದು ಟ್ರೆಂಡೆಲ್ಲ ಮುಗ್ದಾಯಿತು. ನಂದು ಲೇಟ್ ಟ್ರೆಂಡೆಲ್ಲ ಮುಗ್ದಾದ್ಮೇಲೆ ಯಾವಾಗಲೂ ಹಾಗೆ ಆಗೋದು. ಯಾಕಂದರೆ ನನ್ನ ತಮ್ಮ ಎಲ್ಲ ಸಿಗೋದಿಲ್ಲಲ್ಲ ನನಗೆ, ಶೂಟ್ ಮಾಡಲಿಕ್ಕೆಲ್ಲ ಯಾರಿಲ್ಲಲ್ಲ. ಸೊ ಹಾಗೆ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೇನೆ. ಇದು ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೇನೆ, FBಗೆ ಹಾಕಲಿಲ್ಲ. ನೋಡೋ ಯಾವಾಗ ಮನಸ್ಸಾಗ್ತದೆ ಹಾಕಲಿಕ್ಕೆ ಅವಾಗ ಹಾಕ್ತೇನೆ ಆಯಿತಾ. ಸೊ ಅದಷ್ಟೇನು ಚೆನ್ನಾಗಾಗಲಿಲ್ಲ, ಅದು ಬೇರೆ ಹೀಲ್ಡ್ ಬೇರೆ ಹಾಕಿದ್ದಲ್ಲ. ಸೊ ಹಾಗೆ ಅದೆಂತಂತ ಗೊತ್ತಿಲ್ಲ, ಚಪ್ಪಲಿ ತೆಗೆದ್ರೆ ಆ ಡ್ರೆಸ್ಸಿಗೆ ಚಂದವೇ ಕಾಣೋದಿಲ್ಲ. ಅದಕ್ಕೆ ತಮ್ಮ ಹೇಳಿದೆ ಚಪ್ಪಲಿ ತೆಗಿಬೇಡ, ಚಪ್ಪಲಿ ಹಾಕಿಯೇ ಮಾಡು ಅಂತ. ಹಾಗೆ
ನಾವು ಹೋಗ್ಬಾರ್ದಂತ ಇಲ್ಲಿ ನಿಲ್ಬೇಕಂತೆ ನೋಡಿ ಅವರು ಹೇಳ್ತಿದ್ದಾರೆ. ಇಲ್ಲಿ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಮ್ಮನ್ನ ಎಂತ ಟ್ರೀಟ್ ಮಾಡಿದ್ರಿ. ಅವ್ರು ನೋಡ್ತಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಮಾಡಿ ಮತ್ತೆ ಸಿಗುವ. ನಾವು ಹೊರಟ್ವಿ ಆಯ್ತಾ. ಏರ್ ಓಲಿ ಓಲಿಯೇ ಇರ್ನಾವು ಇತ್ತಿರ ಶೈನಿಂಗ್ ಪೂರ ಪಾಡೊಂದರ್ ಎನ್ನದಾದ ಇಚ್ಚು. ಅಲ್ಲೇ ಇದೆ ಈಗ ತಾಂಡೋಗ್ಬೇಕೀಗ. ಮಸ್ತೋಗಿದೆ. ಹಂಗೆ ಹಾಸನದಲ್ಲಿ ಒಂದ್ ಬಿಟ್ಟು ಬಂದೆ. ನಮ್ಮ ನೀವು ಅಂಡಮಾನಿ ಕಳಿಸಿದ್ರು ನಾವು ಬರ್ತೇವೆ. ನೋಡಿ ನೋಡಿ ಬೇಲೂರು ಟೆಂಪಲ್. ನಾವು ಟೆಂಪಲ್ ಇವಾಗ ಒಳಗಡೆ ಅಂತ ಗೊತ್ತಿಲ್ಲ. ನೋಡಿ ನಾವು ಬೇಲೂರು ಟೆಂಪಲ್ಗೆ ಹೋಗ್ತಿದ್ದೇವೆ. ಇಲ್ಲಿ ತನಕ ಒಂದು ಟೆಂಪಲ್ಗೆ ಹೋಗ್ಲಿಲ್ಲಾದ್ರೆ ಹೇಗೆ ಅಲ್ಲ. ನಾನು ನೋಡಿ ಬೇರೆ ಅಂಗಡಿಯೆಲ್ಲ ಹುಡುಕಿ ಬಟ್ಟೆ ತಗೊಂಡು ಅದೆಂತ ಗೊತ್ತಿಲ್ಲ ನನಗೆ. ಜೀನ್ಸ್ ಹಾಕೊಂಡು ಟೆಂಪಲ್ಗೆ ಹೋಗ್ಲಿಕ್ಕೆ ಇಷ್ಟನೇ ಆಗುದಿಲ್ಲ ಆಯ್ತಾ. ನಾ ಹಾಕುದೂ ಇಲ್ಲ, ಒಮ್ಮೆನೂ ಹಾಕಲಿಲ್ಲ ನಾನು. ಅದಕ್ಕೆ ಒಂದು ಸಾರಿ ಇಡ್ತೇನೆ, ಇಲ್ಲ ಚೂಡಿ ಹಾಕೊಂಡು ಹೋಗ್ತೇನೆ, ಡೀಸೆಂಟ್ ಡ್ರೆಸ್ ಹಾಕೊಂಡು ಹೋಗ್ತೇನೆ ಹಾಗೆ. ಬಾರ್ ಶೋಕ್ತ ಹೋಜಾರಿ ಸಿಂಚು ರೈಸ್ ವರ್ಮ ಇದು ಶೋಕಿಗೆ ತೆ ಪುಟ್ನಗನಿ. ಹಾ ದಾಯಿ ಫ್ರಂಟ್ ಟಿಪು ಇದು ಫ್ರಂಟ್ ಯಾ ಇದೇ ಮುಟ್ಟ ಬರ್ತದೆ ಟೆಂಪಲ್ಗೆ ಪೋಯ್ಜಿನ ಎಂಚ. ನಾನು ಬಂದಿದ್ದೇನೆ ಇಲ್ಲಿಗೆ ಟೆಂಪಲ್ಗೆ ಡಿಗ್ರಿಯಲ್ಲಿರುವಾಗ. ನಮ್ಮದು ರೋವರ್ಸ್ ರೇಂಜರ್ಸ್, ಸೊ ಅದರ ಟ್ರಿಪ್ಪಲ್ಲಿ ಬಂದಿದ್ದೇನೆ. ನಮ್ಮ ಕರ್ನಾಟಕದ ಹೆಮ್ಮೆ ಬೇಲೂರು. ನೋಡಿ ನೋಡಿ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಸೊ ಒಂದು ಒಳ್ಳೆ ಮೆಮೊರಿ ಇಲ್ಲಿಗೆ ಪ್ರೋಗ್ರಾಮಿಗೆ ಬಂದದಕ್ಕೂ. ವಾವ್, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರಗಳೇರಿಳಿತ, ತುಂಗಿಯಲ್ಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ. ಎಲ್ಲಿ ಹೋದ್ರು ನನ್ನ ತಮ್ಮ ಒಂದು ಪಾಪ ವಿಡಿಯೋಗ್ರಾಫರ್, ಪಾಪ ಫೋಟೋಗ್ರಾಫರ್. ದಯವಿಟ್ಟು ವಾಸ್ತುಶಿಲ್ಪಗಳನ್ನು ಮುಟ್ಟಬಾರದು. ಇಂತುಲ ಮಿತ್ತದ ಅವಿಟ್ಟು ನೀವು ಕರ್ಕೊಂಡು ಹೋಗುದಿಲ್ಲಲ್ಲ. ನೀವು ಪ್ರೋಗ್ರಾಮಿಗೆ ಕರ್ಕೊಂಡು ಬಂದ್ರೆ ಹೀಗೆಲ್ಲ ನಾ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಇಲ್ಲ, ನನಗೆ ಅರ್ಜೆಂಟ್ ಇಲ್ಲ ಆಯ್ತಾ. ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತೇನೆ ನಾನೇ. ದೇವ್ರ ಮನೆ ಅಲ್ಲ, ನನಗೆ ಅದು ಅಭ್ಯಾಸವಿಲ್ಲ. ಅದು ಎಷ್ಟು ಜರ್ನಿಯಪ್ಪ ಅಂತ ಅಂದ್ಕೊಂಡು ಬರುದು. ನನಗೆ ಅದು ಇದೇ ಇಲ್ಲ, ತಲೆಗೆ ಬರುವುದಿಲ್ಲ. ಹಾ 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 ಸಾಪೆ ಆನಂಚಿ ಪೋಲಿ ಹೊರಗೆ
ನೋಡಿ ಹೇಗೆ ಕೆತ್ತಿರ್ಬೋದಲ್ಲ, ಅದನ್ನು ನೋಡುವಾಗಲೇ ನಮಗೆ ಹೀಗೆ ಆಗ್ತದೆ, ಒಂಥರ ಗೂಸ್ ಬಾಂಬ್ಸ್ ಬಂದಾಗೆ. నా మొబైల్ ಆಯ್ತಾತಂಡು ಡನ್. ಎಕಡೆ ಸೋಕಿತ್ತು ನಿಂತು ತಿರ್ಗದು. ನಮ್ಮ ಇವತ್ತಿನ ಇಡೀ ದಿನದ ಮಧ್ಯಾಹ್ನ ಜರ್ನಿ ಮಾಡುವಾಗ ನಾವು ಹೊಟ್ಟೆ ತುಂಬ ತಿನ್ನೋದಿಲ್ಲ ಆಯ್ತು, ಅದು ಮತ್ತು ಹೊಟ್ಟೆ ಎಲ್ಲ ಎಂಟೆಲ್ಲ ಆಗ್ತದೆ ಬಸ್ಸಲ್ಲಿ ಹೋಗುವಾಗ. ಸೊ ಹಾಗೆ ಅಲ್ಲಿ ಬೆಳಿಗ್ಗೆ ನಾವು ತಿಂಡಿ ತಿಂದದ್ದು, ಆಮೇಲೆ ಎಂತ ತಿಂದಿರಲಿಲ್ಲ. ಮತ್ತು ಕಲ್ಲಡ್ಕಕ್ಕೆ ರೀಚ್ ಆಗುವಾಗ 6 o'clock ಹೋಗಿ ಒಂದು ಗಟ್ಟಿ ತಿಂದ್ವಿ, ನಾನು ಮತ್ತು ನನ್ನ ತಮ್ಮ. ಆಫ್ಟರ್ ಲಾಂಗ್ ಟೈಮ್ ಕಬಾಬ್ ನೋಡಿದ್ದು, ತುಂಬ ದಿನ ಆಗಿತ್ತು ಕಬಾಬ್ ತಿನ್ನದೆ. ಸೊ ತಿಂದು ಆಮೇಲೆ ಹೊರಟ್ವಿ ಮನೆಗೆ. ಫೈನಲಿ ನಾನು ಮನೆಗೆ ರೀಚ್ ಆದೆ. ನೋಡಿ, ನಾನು ಮನೆಗೆ ಬಂದ ತಕ್ಷಣ ನಮ್ಮ ಓರಿಯ ಓಡಿಕೊಂಡು ಬಂದಳು. ಅವಳು ನಾನು ಬಂದ ತಕ್ಷಣ ಹಾಗೆ ಓಡಿಕೊಂಡು ಬರೋದಾಯ್ತಾ. ಆಮೇಲೆ ಅವಳು ಹೋಗೋದಿಲ್ಲ, ನಾನಿದ್ದ ಟೈಮಲ್ಲಿ ನನ್ನ ಪಕ್ಕವೇ ಇರೋದು ಅವಳು, ನಾನಿಲ್ಲದ ಟೈಮಲ್ಲಿ ಅಮ್ಮನ ಪಕ್ಕ ಇರ್ತಾಳೆ. ಅಮ್ಮ ಬೀಡಿ ಎಲ್ಲ ಕಟ್ಟುವಾಗ ಅವ್ರ ಕಾಲಿಗೆ ಬಿಡಿಸಿ ಕೂತ್ಕೊಂಡಿದ್ರೆ ಕಾಲಿನ ಮೇಲೆ ಹೋಗಿ ಕೂತ್ಕೊಳ್ತಾಳೆ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬ್ಲಾಗ್ ನೋಡಿದ್ದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.